ಯೋಗಿ ಆದಿತ್ಯನಾಥ್ ಅವ್ರ ಮನೆ ಎದುರುಗಡೆ ಒಂದ್ ಹುಡುಗಿ ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಾದ್ಮೇಲೆ ಅವಾಗ ಆ ಹುಡುಗಿ ಮೇಲಾಗಿದ್ ರೇಪ್ ನ FIR ಮಾಡ್ತೀವಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾರೆ. 2017 ಉನ್ನವನ ಬಿಜೆಪಿ MLA ಕುಲ್ದೀಪ್ ಸಿಂಗ್ ಸೆಂಗರ್ 17 ವರ್ಷದ ಹುಡುಗಿನ ರೇಪ್ ಮಾಡ್ಬಿಡ್ತಾನೆ. ಇಷ್ಟೇ ಅಲ್ಲ, ಸ್ವಲ್ಪ ದಿನ ಆದ್ಮೇಲೆ ಹುಡುಗಿನ ಕಿಡ್ನಾಪ್ ಮಾಡಿ 7 ದಿನ ಅವಳನ್ನ ಮತ್ತೆ ಗ್ಯಾಂಗ್ ರೇಪ್ ಮಾಡ್ತಾನೆ. 10 ತಿಂಗಳು ಅವಳು ಮತ್ತೆ ಅವ್ರ ಫ್ಯಾಮಿಲಿ FIR ಮಾಡಕಂತೇಳಿ ಓಡಾಡ್ತಾರೆ. ಹಂಗೋ ಹಿಂಗೋ ಮಾಡಿ ಅದಾದ್ಮೇಲೆ FIR ಫೈಲ್ ಆಗುತ್ತೆ. ಇಷ್ಟಾದ್ಮೇಲೂ ಪೊಲೀಸ್ ಅವರು ಆ MLA ನ ಅರೆಸ್ಟ್ ಮಾಡಲ್ಲ. ಬದಲಿಗೆ ರೇಪ್ ಆಗಿರೋ ಹುಡುಗಿಯವ್ರ ಅಪ್ಪನೇ ಪೊಲೀಸ್ ಸ್ಟೇಷನ್ ಕರ್ಕೊ ಬಂದು ಎಷ್ಟು ಹೊಡಿತಾರೆ ಅಂದ್ರೆ ಒಂದ್ ದಿನ ಅವ್ನ್ ಡೆತ್ತೆ ಆಗೋಗ್ಬಿಡುತ್ತೆ. ಮತ್ತೆ ಆ ಹುಡುಗಿಗೆ ಚಿಕ್ಕಪ್ಪ ಇರ್ತಾರೆ. ಅವ್ರದನ್ನು ಕೂಡ 20 ವರ್ಷದ ಹಳೆ ಕೇಸಲ್ಲಿ ಜೈಲ್ ಒಳಗಡೆ ಹಾಕ್ತಾರೆ. ಮತ್ತೆ ಅವ್ರದ್ದು ಇಬ್ರು ಸಂಬಂಧಿಕರು ಕೂಡ ಟ್ರಕ್ ಆಕ್ಸಿಡೆಂಟ್ ಇಂದ ಸತ್ತೋಗ್ಬಿಡ್ತಾರೆ. ಇದೆಲ್ಲ ಯಾವ್ದೇ ರೀತಿ ಕೋ ಇನ್ಸಿಡೆನ್ಸ್ ಏನಲ್ಲ. ಟಾಪ್ ಪೊಸಿಷನ್ ಅಲ್ಲಿ ಕೂತಿರೋ ಸಂದೀಪ್ ಸಿಂಗ್ ಇವ್ರನ್ನೆಲ್ಲ ಗೊಂಬೆಗಳ ತರ ಆಟಾಡಿಸ್ತಿದ್ದ. ಆದ್ರೆ 2019ರಲ್ಲಿ ಕಾನೂನಿಗೂ ಕರುಣೆ ಬಂದು ಇವನಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಆಗುತ್ತೆ. ಎಲ್ಲರಿಗೂ ಇಲ್ಲಿ ಕಾನೂನಿಗೂ ಕಣ್ಗಳಿದೆ ಅಂತ ಅನ್ಸಿರುತ್ತೆ. ಆದ್ರೆ ಡೆಲ್ಲಿ ಹೈಕೋರ್ಟ್ 6 ವರ್ಷ ಆದ್ಮೇಲೆ ಇವನಿಗೆ ಈ ತರ ರೀಸನ್ ಹೇಳಿ ಇವನಿಂದ ಹುಡುಗಿಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಲ್ ನ ಕೊಡುತ್ತೆ. ನಾನು ಅದೇ ಥಿಂಕ್ ಮಾಡಿದೆ. 4 ಸಲ MLA ಆಗಿರೋ ಈ ವ್ಯಕ್ತಿ ಜನಗಳ ಮನ್ಸಲ್ಲಿ ಬಾಹುಬಲಿ ಹೀರೋ ತರ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿರ್ತಾನೆ. ಅಂತಂದ್ಮೇಲೆ ಬಿಜೆಪಿ ಅವ್ರ ಕಡೆಯಿಂದ ಒಂದೇ ಒಂದು ಆರೋಪನು ಕೇಳಿ ಬರಲ್ಲ. ಇವನು ಇಡೀ ಸಿಸ್ಟಮ್ ನಾನೇ ಇವನಿಗೆ ಯಾವ ತರ ಬೆನಿಫಿಟ್ ಆಗ್ತಿತ್ತು ಆತರ ನಡೆಸ್ತಾ ಇದ್ದ. ಜೈಲಿಂದ ಹೊರಗಡೆ ಬಂದಾದ್ಮೇಲೆ ಹುಡುಗಿ ಮತ್ತೆ ಹುಡುಗಿ ಫ್ಯಾಮಿಲಿಗೆ ಎಲ್ಲರ ಮುಂದೆ ಧಮ್ಕಿನೂ ಹಾಕಿದ್ದ. ಇದನ್ನೆಲ್ಲ ನೋಡ್ತಿದ್ರೆ ನಮ್ ದೇಶದಲ್ಲಿ ಕಾನೂನು ಕರೆಕ್ಟ್ ಆಗಿ ನಡೀತಿದ್ಯಾ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಕಾನೂನು ಬರೀ ಕಾಮನ್ ಮ್ಯಾನ್ಸಿಗೆ ಮಾತ್ರ ಅಪ್ಲೈ ಆಗುತ್ತಾ ಅಥವಾ ಈ ತರ ತಪ್ಪು ಮಾಡೋ ಪೊಲಿಟಿಕಲ್ ಲೀಡರ್ಸ್ ಮೇಲೂ ಅಪ್ಲೈ ಆಗುತ್ತಾ ಇಲ್ವಾ ಅಂತ ಕ್ವಶನ್ ಇಲ್ಲಿ ಬರುತ್ತೆ.